ಇಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಶ್ರೀ ಎನ್. ರವಿಕುಮಾರ್ ಅವರ ನೇತೃತ್ವದ ಬರವೀಕ್ಷಣೆ ತಂಡದಲ್ಲಿ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ದೊಡ್ಡನಗೌಡ ಜಿ ಪಾಟೀಲ ಅವರು ಭಾಗವಹಿಸಿ ಮತಕ್ಷೇತ್ರದ ರೈತರ ಜಮೀನುಗಳಿಗೆ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳು ಹಾಗೂ ಬೆಳೆಹಾನಿಯ ಕುರಿತು ಸ್ಥಳದಲ್ಲೇ ಪರಿಶೀಲನೆ ನಡೆಸಿದರು. ಬರಗಾಲದ ಸಮಸ್ಯೆಯಿಂದ ರೈತರು ಎರಡೆರಡು ಬಾರಿ ಬಿತ್ತನೆ ಮಾಡಿದರೂ ಫಲ ತೆಗೆಯಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದಾರೆ. ವಾಡಿಕೆಗಿಂತ ಕಡಿಮೆ ಮಳೆಯಿರುವ ಎಲ್ಲಾ ತಾಲೂಕುಗಳನ್ನು ತಕ್ಷಣ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಿ ರೈತರ ನೋವಿಗೆ ಸರ್ಕಾರ ಸ್ಪಂದಿಸಬೇಕು. ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಸಿದ್ದು ಸವದಿ, ಶ್ರೀ ದುರ್ಯೋಧನ ಐಹೊಳೆ, ಶ್ರೀ ಪಿ. ಎಚ್. ಪೂಜಾರ, ಹಣಮಂತ ನಿರಾಣಿ, ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಶ್ರೀ ಎ. ಎಸ್. ಪಾಟೀಲ ನಡಹಳ್ಳಿ, ಬಾಗಲಕೋಟ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಗಡಿಯಣ್ಣನವರ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಶಾಂತಗೌಡ ಪಾಟೀಲ, ಪ್ರಮುಖರಾದ ಶ್ರೀ ಬಸವರಾಜ ಯಂಕಂಚಿ ಹಾಗೂ ಮತಕ್ಷೇತ್ರದ ಇತರ ಮುಖಂಡರು ಉಪಸ್ಥಿತರಿದ್ದರು. ಏನ್ ಬೆಳೆ ಸಜ್ಜಲ್ರಿ ಎಲ್ಲ ಒಣಗಿಬಿಟ್ಟು ಸರ್. ಇದು 5 ಎಕರೆ ಐತಿ ಸರ್. 5 ಎಕರೆ ಸೂರ್ಯಪಾನ ಹಾಕಿರಿ. ಎಷ್ಟು ಖರ್ಚು ಮಾಡಿರಿ ಎಕರೆಕ್ಕೆ? ಖರ್ಚು ಮತ್ತು 2,500 ಏನ್ ಅನುದಾನ ಕೊಡ್ರಿ ಸಾಹೇಬ್ರ. ಎಕರೆಕ್ಕೆ 50,000 ರೂಪಾಯಿ ಪರಿಹಾರ ಕೊಡ್ರಿ ಅಂತ ಯಾರಾದ್ರೂ ಬಂದಿದ್ರ ನೋಡ್ಕೊಂಡು ಹೋಗಕ್ಕೆ? ಯಾರು ಅಧಿಕಾರಿ ಬಂದಿಲ್ಲ, MLA